ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಇಂದು ನಾಗರಾಜ್ ಅವರಿಗೆ. ನಿಮ್ಮ ಹೆಸರಲ್ಲೇ ಇಂದು ಇದೆ, ಹಾಗಾಗಿ ಇಂದು ಪೂರ್ತಿ ಸಂಗೀತಮಯವಾಗಿರುತ್ತೆ ನಿಮ್ಮ ಹಾಡಿನಿಂದ. ವೆಲ್ಕಮ್ ಎಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೇನೆ ಆಗ ನಾನು ನಿಮ್ಮ ಅಕ್ಕ ಬಂದಿದ್ರು ಲಕ್ಷ್ಮಿ ಅವರು, ಅವ್ರ ಶರಣು ವಿರೂಪಾಕ್ಷ ಅಂದ್ರೆ ತಂಗಿ ಬಂದ್ಬಿಟ್ಟು ಜಿಲ್ಕಾ ಜಿಲ್ಕಾ ಅಂತ ಆಪೋಸಿಟ್ ಟ್ರೆಂಡ್ ಅಲ್ಲಿ ಹಾಡ್ಬಿಟ್ಟಿದ್ದೀರಾ ನೀವಿಬ್ರು. ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ. ಆಮೇಲೆ ಬೇರೆ ಆಪೋಸಿಟ್ ಟೀಮ್ಸ್ ಅಲ್ಲಿ ಕೂತ್ಕೋತಿದ್ದೀರಾ. ಹೌದು ಅಲ್ಲ, ಅಕ್ಕ ತಂಗಿ ಅಂದ್ರು ಈಗ ಕಾಂಪಿಟೇಟರ್ಸ್ ಆಗ್ಬಿಡ್ತಾರೆ. ಈಗ ಜುಗಲ್ ಬಂದಿ ಜಗಳ ಬಂದಿ ಇವೆಲ್ಲ ಆಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ. ಇದ್ರ ಬಗ್ಗೆ ನಿಮ್ಮ ಎಕ್ಸೈಟ್ಮೆಂಟ್ ಎಷ್ಟಿದೆ? ಬಹಳ ಇದೆ. ಮನೇಲಿ ನಾವು ಅಕ್ಕ ತಂಗಿ ಆದ್ರೂ ಇಲ್ಲಿ ಒಂದು ಶೋ, ಒಂದು ಕಾಂಪಿಟೇಷನ್ ಅಂತ ಬಂದ್ಮೇಲೆ ನಮ್ಮ ಟೀಮ್ ನನಗೆ ಹೆಚ್ಚು, ಅವ್ರ ಟೀಮ್ ಅವ್ರಿಗೆ ಹೆಚ್ಚು. ಸೂಪರ್ ಎಂದು. ಅಂಡ್ ಮತ್ತೊಂದು ದೈತ್ಯ ಪ್ರತಿಭೆ ವೇದಿಕೆ ಮೇಲೆ ಬಂದಿದ್ದಾರೆ. ನಾವಿಕರಾಗಿ ನಮ್ಮ ಕುಟುಂಬ ಸೇರ್ತಾ ಇದ್ದಾರೆ ಇಂದು ಅವರು. ಒನ್ಸ್ ಅಗೇನ್ ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಂದು ಅವರ ಬಗ್ಗೆ ನಮ್ಮ ಅರ್ಜುನ್ ಜನ್ಯ ಸರ್ ಅವ್ರು ಏನ್ ಹೇಳ್ತಾರೆ? ಇಂದು ಅವರು ನಮ್ಮ ಇಂಡಸ್ಟ್ರಿ ಕಂಡಂತ ವರ್ಸಟೈಲ್ ಸಿಂಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕ್ಲಾಸಿಕಲ್ ಹಾಡ್ತಾರೆ, ಈ ಕಡೆ ಐಟಮ್ ಸಾಂಗ್ ಕೊಟ್ಟರು ಹಾಡ್ತಾರೆ, ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ರೂ ಮಾಡ್ತಾರೆ. ಅಂಡ್ ಎಲ್ಲವೂ ತುಂಬಾ ಮ್ಯೂಸಿಕಲಿ ಶೇಪ್ ಅಪ್ ಮಾಡ್ತಾರೆ. ಅವ್ರ ಜೊತೆ ಬಹಳಷ್ಟು ಕಂಪೋಸಿಂಗ್ ಸೆಷನ್ ನಾನು ವರ್ಕ್ ಮಾಡ್ಬೇಕಾದ್ರೆ ಎಲ್ಲನೂ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಥಿಂಕಿಂಗ್ ಅವ್ರದ್ದು. ಕಂಪೋಸ್ ಮಾಡ್ಬೇಕಾದ್ರೆ ಅವರು ಕೆಲವೊಂದು ಸಂಗತಿಗಳು ಹಾಡಬೇಕಾದ್ರೆ ಇದೆಲ್ಲ ತುಂಬಾ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಆ ಥರದ್ದೆಲ್ಲ ಕೆಲವು ಬಹಳ ಅದ್ಭುತವಾಗಿ ಅವ್ರ ಕೊಡುಗೆ ಇದೆ ನನ್ನ ಹಾಡುಗಳಲ್ಲಿ. ಸೊ ಥ್ಯಾಂಕ್ ಯು ಮೇಡಮ್. ಅಂಡ್ ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು. ಯಾಕಂದರೆ ಲಕ್ಷ್ಮೀ ನಾಗರಾಜ್ ಅವರು ಇಂದು ನಾಗರಾಜ್ ಅವರು ಇಬ್ಬರೂ ಒಂದು ಫ್ಯಾಮಿಲಿ ಇದ್ದಂಗೆ ನಮಗೆ. ಸೊ ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಒಳ್ಳೆಯದು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ನಿಮ್ಮ ಮತ್ತೊಬ್ಬ ಶಿಷ್ಯ ನಿಮ್ಮ ಸ್ಟುಡಿಯೋದಿಂದಾನೇ ಡೆಬ್ಯೂ ಹಾಡನ್ನ ಹಾಡದಂತ ಹೌದು ಶಿಷ್ಯ. ಹೌದು. ಅದು ಸರ್ ಜೋಡಿ ಆಶೀರ್ವಾದದಿಂದ ನಾವು ಇವತ್ತಿಲ್ಲಿದ್ದೀವಿ ಅಲ್ವಾ? ಅವ್ರು ನಮಗೆ ಫಸ್ಟ್ ಸಾಂಗ್ ಕೊಟ್ಟಿರೋದು ಅವಕಾಶ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರಬೇಕು. ಯುವರ್ ಫಾದರ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಮಕ್ಕಳ ವಿಚಾರದಲ್ಲಿ ಅವ್ರ ತಂದೆ ತೆಗೆದುಕೊಂಡ ಕಾಳಜಿ ಇದೆಯಲ್ಲ, ಅವರು ತಮ್ಮ ಎಲ್ಲ ಬದುಕಿನ ಭಾಗದ ಬಹು ಸಮಯವನ್ನ ಈ ಮಕ್ಕಳ ಭವಿಷ್ಯಕ್ಕೆ ಮೀಸಲಿಟ್ಟಿದ್ರು. ಅವರಿಗೆ ಎಲ್ಲಿ ಸಣ್ಣ ಅವಕಾಶ ಸಿಗುತ್ತೆ ಅಂದ್ರೆ ಅವರು ಕಾಲಾವಕಾಶ ಮಾಡ್ಕೊಂಬಂದು ತಂದು ಪರಿಚಯ ಮಾಡಿಸಿ ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ರು. ಅವರು ಬಹಳ ಮುಖ್ಯ ಆಗ್ತಾರೆ ಅಂತ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ. ಅಷ್ಟು ಎನ್ಕರೇಜ್ ಸಿಗೋದು ಕೂಡ ಒಂದು ದೊಡ್ಡ ಪುಣ್ಯ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮಹಾಗುರುಗಳೇ. ಲಕ್ಷ್ಮೀ ನಾಗರಾಜ್ ಅವರೇ, ಇಂದೋರಾಗ್ಲೇ ಬಂದು ಸ್ಟೇಜ್ ಮೇಲೆ ಹೇಳಿದ್ರು ನಮ್ ಟೀಮ್ ನಮಗ್ ದೊಡ್ಡದು, ಆ ಟೀಮ್ ಅವ್ರಿಗೆ ದೊಡ್ಡದು ಅಂತ ಹೇಳಿ. ಈಗ ಇದಕ್ಕೆ ನಿಮ್ಮ ಕೌಂಟರ್ ಏನು? ನಾನು ನನ್ನ ಕಂಟೆಸ್ಟೆಂಟ್ಗಳ ಮೂಲಕ ಇಂದು ಉತ್ತರ ಕೊಡ್ತೀನಿ. ಆತು ಆತು ಆತು. ನಾನು ಅಷ್ಟೇ, ನನ್ನ ಕಂಟೆಸ್ಟೆಂಟ್ ಅವರ ಗಾಯನದ ಮೂಲಕ ನಾನೇನು ಅಂತ ಆನ್ಸರ್ ಮಾಡಿ. ನಾನು ಗಾಯನದಲ್ಲೇ. ಬಟ್ ಎನಿವೇ ಜೋಕ್ಸ್ ಎಲ್ಲ ಸೈಡ್ ಇಡ, ಬಟ್ ಇದು ಮಜವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ರಿಯಲ್ ಕಾಂಪಿಟೇಷನ್. ಆಕ್ಚುಲಿ ನಮ್ಮೆಲ್ರಿಗೂ ಆಲ್ ದಿ ಬೆಸ್ಟ್. ನಿಮ್ಮಿಬ್ಬರ ಕಾಂಪಿಟೇಷನ್ ಅಲ್ಲಿ ಗೆಲುವು ಯಾರ್ದಾಗುತ್ತೆ ಅಂತ ನೋಡ್ಬೇಕು. ಇಂದು ನಾಗರಾಜ್, ಒನ್ಸ್ ಅಗೇನ್ ಹಾಜಿ ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್ ಇಂದು. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಕನ್ನಡಕ್ಕೆ ಆಪ್ತವಾದಂತಹ ಧ್ವನಿ ಅಂದ್ರೆ ಅದು ನಮ್ಮ ಅನುರಾಧ ಅವರ ಧ್ವನಿ. ಸರಿಗಮಪ ಚಾಂಪಿಯನ್ಶಿಪ್ಗೆ ಸ್ವಾಗತ, ಸುಸ್ವಾಗತ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ತಂಡಕ್ಕೆ ನೀವು ಮೆಂಟರ್ ಆಗಿ ಬರ್ತಾ ಇದ್ದೀರಾ. ಈ ಸಿಹಿಯಾದ ಒಂದು ವಿಷಯ ನಿಮ್ಗೆ ಎಷ್ಟು ಸಿಹಿ ತಂದ್ಕೊಟ್ಟಿದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ನನಗೆ ಸ್ವಾಗತ ಮಾಡೋ ಥರ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಗೊತ್ತಿರೋ ಫೇಸಸ್ ಅಂಡ್ ಎಲ್ಲರ ಜೊತೆ ಕೆಲಸ ಮಾಡೋ ಸೌಭಾಗ್ಯ ಸಿಕ್ಕಿದೆ ನನಗೆ. ಮತ್ತೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಈವರೆಗೆ ಕೇಳ್ತಾ ಬರ್ತಾ ಇದ್ದೀವಿ. ಸೊ ಹೊಳಿತಿರೋ ವಜ್ರಗಳ ಮಧ್ಯೆ ಕೋಹಿನೂರ್ ವಜ್ರ ಯಾವುದು ಅಂತ ಸಿಲೆಕ್ಟ್ ಮಾಡೋ. ಸೊ ಬಹಳ ಖುಷಿ ಆಗ್ತಾ ಇದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ನಂಗೆ ಅವ್ರು ಮಾತಾಡ್ತಾ ಇದ್ರೆ ನಂದ ನಂದನ ನೀನು ಹಾಡೇ ಹಾಡ್ತಿದ್ದಾರೆ ಅಂತಾನೆ ಫೀಲ್ ಆಗ್ತಾ ಇದೆ. ಅದು ಹೆಂಗೆ ಅಷ್ಟು ಸ್ವೀಟ್ ವಾಯ್ಸ್. ಹಾಗೆ ಇರಲಿ. ಅರ್ಜುನ್ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಐ ವಾಂಟ್ ಟು ಥ್ಯಾಂಕ್ ಹರ್ ಬಿಕಾಸ್ ಶಿ ಹ್ಯಾಸ್ ಸೇವ್ಡ್ ಸೋ ಮೆನಿ ಸಾಂಗ್ಸ್ ಆಫ್ ಮೈನ್. ಯಾಕಂದರೆ ನಾನು ಕೆಲವು ಸಾಂಗ್ ತುಂಬ ಅಂದರೆ ಫಿಮೇಲ್ಸ್ಗೆ ಸ್ವಲ್ಪ ಕಷ್ಟ ರೇಂಜಸ್ ಇದ್ದಾಗ ಆ ಹಾಡನ್ನೆಲ್ಲ ಸೇವ್ ಮಾಡಿರೋದು ಅನುರಾಧ ಭಟ್ ಅವರೇ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್. ಈ ಹಾಡು ಅಷ್ಟೇ, ಇವರು ಇಷ್ಟು ಈಸಿಯಾಗಿ ಆ ಟಾಪ್ ನೋಟ್ಸು ಹಾಡೋದು ಆ್ಯಂಡ್ ಅಲ್ಲೋಗಿ ಅಲ್ಲೆಲ್ಲ ಸಂಗತಿ ಮಾಡಿಕೊಂಡು ಶೀಸ್ ಆ್ಯಂಡ್ ಆ್ಯಸ್ ಅ ಹ್ಯೂಮನ್ ಶೀ ಈಸ್ ಅನದರ್ ಲೆವೆಲ್. ಶೀ ಈಸ್ ಸಚ್ ಅ ಡಿಸಿಪ್ಲೈನ್ಡ್ ಸಿಂಗರ್ ಆ್ಯಂಡ್ ಅ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಇಲ್ಲಿದ್ದಕ್ಕೆ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನಿಮ್ಮಿಂದ ಮಕ್ಕಳು ಖಂಡಿತವಲ್ಲ ನೀವು ಹೇಳ್ದಂಗೆ ಇನ್ನೂ ಜಾಸ್ತಿ ಹೊಳಿತಾರೆ, ಅದಕ್ಕೆ ಕಾರಣ ನೀವು ಆಗ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್.
VP ಸರ್. ವೆಲ್ಕಮ್ ಟು ದ ಶೋ ಅನುರಾಧ ಭಟ್ ಅವರೇ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ನಾನೇನು ಹೇಳ್ತೀನಿ ಅಂದ್ರೆ ಇವರಿಂದ ಕಲಿಬೇಕಾಗಿರೋ ವಿಷಯ ಶಿಸ್ತು. ಅಂದ್ರೆ ಒಂದು ಹಾಡನ್ನ ಅವ್ರಿಗೆ ಮೇಡಮ್ ತಾವು ಈ ಶೋಲ್ ಹಾಡಬೇಕು ಅಂತ ಒಂದ್ಸತಿ ಹೇಳ್ಬಿಟ್ರೆ ಸಾಕು, ಶೋನಲ್ಲಿ ನಿಂತಾಗ ಶಿ ವಿಲ್ ಬಿ 100% ಪ್ರಿಪೇರ್ಡ್ ವಿತ್ ದಟ್ ಸಾಂಗ್. 2019 ನಾನು US ಟೂರ್ ಮಾಡಿದಾಗ ಕನ್ನಡ, ತಮಿಳು, ತೆಲುಗು 3 ಸಂಸ್ಥೆಗಳಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಅನುರಾಧ ಭಟ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಯಾವುದೇ ಭಾಷೆ ಯಾವುದೇ ಹಾಡನ್ನು ಕೊಟ್ಟರು ರೆಡಿಯಾಗಿರೋರು. ಸ್ಟೇಜ್ ಮೇಲೆ ಬಂದರೆ ಒಂದ್ಸತಿ ಬಂದರೆ ಅದರಲ್ಲಿ ಏನು ಇದು ಹಿಂಗೆ ಅದು ಹಂಗೆ ಅಂತಲ್ಲ, ಶಿ ವಿಲ್ ಬಿ ಪ್ರಿಪೇರ್ಡ್. ಸೊ ಆ ರೀತಿ ಕಾನ್ಫಿಡೆನ್ಸು ಸಿಂಗರ್ಸ್ ಮೇಲೆ ಬರಬೇಕು ಅಂದ್ರೆ ಆ ಶಿಸ್ತಿರಬೇಕು. ಆ ಶಿಸ್ತನ್ನ ನೀವೆಲ್ಲರೂ ಅವರಿಂದ ಕಲ್ತ್ಕೋಬೇಕು. ವೆಲ್ಕಮ್ ಟು ದ ಶೋ ಮೇಡಮ್. ವೆರಿ ಹ್ಯಾಪಿ ಟು ಹ್ಯಾವ್ ಯು ವಿತ್ ಅಸ್. ಮೈ ಪ್ಲೇಜರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು VP ಸರ್. ನಮ್ಮ ಮಹಾಗುರುಗಳು ಏನ್ ಹೇಳ್ತಾರೆ? ನಿಮ್ಮ ಶಿಷ್ಯ ವೃಂದದ ಮತ್ತೋರ್ವ ಶಿಷ್ಯ. ನಾನೇ ಈ ವಿಷಯಗಳು ಮಾತಾಡ್ತಾ ಇದ್ರೆ ನನಗೆ ಜಂಬ ಬಂದ್ಬಿಡುತ್ತೆ. ನನಗೆ ಇದು ಹೇಳ್ತಾ ಇದ್ದಾರೆ, ಏನು ಸರ್ ಎಲ್ಲರೂ ನಿಮ್ಮ ಶಿಷ್ಯರೇ ಸರ್, ನನ್ನನ್ನು ಬಿಟ್ಟು ಅಂತ ಹೇಳ್ತಿದ್ದೆ. ಶಿಸ್ತು ಅಂದರೆ ಆಕೆನೆ. ಇದೇ ಶಿಸ್ತು SP ಬಾಲಸುಬ್ರಹ್ಮಣ್ಯಂ, ಚಿತ್ರ ಅವರು ಕೂಡ ಇದನ್ನೇ ಪಾಲಿಸ್ತಾರೆ. ಅವರಿಗೆ ಒಂದು SMS ಅಲ್ಲಿ ಇಂತಿಂತ ಹಾಡು ಸಾರ್ ಅಂತ ಹೇಳಿ ಕಳಿಸಿದ್ರೆ ಟೈಟ್ ಪ್ರೋಗ್ರಾಮ್ ಬಂದು ಒಂದು ಬಾರ್ ತಪ್ಪಿಲ್ಲದೆ ಹಾಡ್ತಾರೆ. ಅದೊಂದು ದೊಡ್ಡ ಶಿಸ್ತು. ಈಕೆ ಅದನ್ನ ರೂಢಿಸ್ಕೊಂಡಿದ್ದಾಳೆ. ಅನುರಾಧಮ್ಮ, ಥ್ಯಾಂಕ್ ಯು ಮಹಾಗುರುಗಳೇ. ಅನುರಾಧ ಅವರೇ, ಮತ್ತೊಮ್ಮೆ ನಮ್ಮ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ. ಅಂಡ್ ನೀವ್ ಹೇಳ್ದಂಗೆ ಅಲ್ಲಿ ಕೂತಿರುವಂತ ಅಷ್ಟು ವಜ್ರಗಳು ನಿಮ್ಮ ತಂಡದಲ್ಲಿ ಕೊಹೀನೂರ್ ವಜ್ರವಾಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಗುಡ್ ಲಕ್ ಅಂಡ್ ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸುಚೇತನ್ ಸರ್ಗೆ ಈ ವೇದಿಕೆ ಹೊಸತಲ್ಲ, ಇದು ನಿಮ್ಮದೇ ವೇದಿಕೆ. ಎಲ್ಲ ನೀವು ಟ್ರೈನ್ ಮಾಡಿರೋ ಸ್ಟೂಡೆಂಟ್ಸ್ಗಳೇ. ಆದ್ರೆ ಹೊಸ ಜವಾಬ್ದಾರಿ ಬಂದಿದೆ. ಆ ಜವಾಬ್ದಾರಿ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಕ್ಸೈಟ್ಮೆಂಟ್ ತುಂಬಾನೇ ಇದೆ, ಆದರೆ ತುಂಬ ಕಾನ್ಫಿಡೆನ್ಸ್ ಇದೆ ನನ್ನ ಸ್ಟೂಡೆಂಟ್ಸ್ ಬಗ್ಗೆ. ಅವ್ರು ಯಾವುದೇ ಜವಾಬ್ದಾರಿ ಕೊಟ್ಟರು ಅವ್ರು ಚೆನ್ನಾಗಿ ಅದನ್ನು ನಿಭಾಯಿಸ್ತಾರೆ. ಹಾಗಾಗಿ ನಾವು ಸೇಫು. ಅದು ಯಾವ ಮೆಂಟರ್ ಹತ್ರ ಅವರು ತರಬೇತಿ ಪಡೆದ್ರು ಅವ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ದೇ ಆರ್ ಗೋಯಿಂಗ್ ಟು ಡೂ ಇಟ್ ವೆಲ್. ಲವ್ಲಿ. ಮಹಾಗುರುಗಳೇ, ನಮ್ಮ ರಂಗಣ್ಣ ಒಳ್ಳೆ ಲೇಖಕ, ರಂಗಭೂಮಿಯ ಒಳ್ಳೆಯ ಕಾರ್ಯಕರ್ತ ಮತ್ತು ಗಾಯಕ, ಬೋಧಕ, ಬಹಳ ಮುಖ್ಯವಾಗಿ ಎಲ್ಲರಿಗೂ ಪ್ರೀತಿಯಿಂದ ಪೂರ್ತಿಯಾಗಿ ಪಾಠ ಹೇಳಿಕೊಡಬೇಕು ಅನ್ನುವ ಮನಸ್ಸಿರೋನು. ಇಷ್ಟೊಂದು ದೊಡ್ಡ ವಾದ್ಯಗೋಷ್ಠಿ, ಈ 6 ಜನ ಪುತ್ಥಳಿಗಳು, ಇವರ ಕೈ ಕೆಳಗಡೆ 36 ಜನ. ಈ ಯೋಜನೆ ಯಾರು ಮಾಡಿದ್ದು ಅಂದರೆ ನಮ್ಮ ರಾಘವೇಂದ್ರ ಹುಣಸೂರು. ಇಷ್ಟು ದೊಡ್ಡ ವಿಶ್ವರೂಪವನ್ನು ಒಂದು ಸರಿಗಮಪ್ಪ ಶೋನಲ್ಲಿ ತಂದರೆ ಅದು ಏನಾಗಬೇಕು ನಾಡಿನಲ್ಲಿ. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. 6 ಜನ ಮೆಂಟರ್ಗಳು ಕಲಿತಿದ್ದಾರೆ ಮತ್ತು ಚೆನ್ನಾಗಿ ಅರಿತಿದ್ದಾರೆ, ನುರಿತಿದ್ದಾರೆ. ಈ ಶಾಸ್ತ್ರೋಕ್ತವಾಗಿ ಕಲಿತ ಈ ಮೆಂಟರ್ಗಳು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಈ ರೀತಿಯ ಒಂದು ರಿಯಾಲಿಟಿ ಶೋ ಇಡೀ ಭಾರತದಲ್ಲಿ ಯಾವ ಭಾಷೆಯಲ್ಲೂ ಆಗಿಲ್ಲ ಅನ್ನೋದು ನನ್ನ ತೀರ್ಮಾನ.